ಅಲ್ಲ, ಹೌ ಟು ಕಂಟ್ರೋಲ್ ದ ಮೈಂಡ್. ಯಾಕೆಂದರೆ ಬಹಳಷ್ಟು ಜನ ಧ್ಯಾನ ಅಥವಾ ಮೆಡಿಟೇಷನ್ ಶುರು ಮಾಡಿದಾಗ ನಮ್ಮ ಮೈಂಡ್ ಒಂದು ಕಡೆ ನಿಲ್ಲೋದೇ ಇಲ್ಲ. ಸೋ ಮಚ್ ಆಫ್ ಥಾಟ್ಸ್, ನೂರಾರು ಯೋಚನೆಗಳು ಬರ್ತಾ ಇರುತ್ತೆ. ಐ ಕಾಂಟ್ ಫೋಕಸ್ ಆನ್. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ದೇವರ ಮೂರ್ತಿನ ಅವರು ಕಲ್ಪನೆ ಮಾಡ್ಕೊಳ್ಳಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಒಂದು ಬೆಳಕನ್ನು ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಥವಾ ಏನೋ ಒಂದು ಕಡೆಗೆ ನಿಮ್ಮ ದೃಷ್ಟಿನ, ನಿಮ್ಮ ಮೈಂಡನ್ನು ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಧ್ಯಾನಕ್ಕೆ ಕೂತು ಬಹಳಷ್ಟು ಜನ ಅದನ್ನು ಬಿಟ್ಬಿಡೋದೇನಕ್ಕೆ ಅಂದರೆ ಐ ಕಾಂಟ್ ಕಂಟ್ರೋಲ್ ಮೈ ಮೈಂಡ್ ಅಂತ. ಓಕೆ, ಸೊ ಇಲ್ಲಿ ಒಂದು ಮಾತು ಹೇಳಬೇಕು. ನಾನು ಈಶಾ ಫೌಂಡೇಶನ್ನಲ್ಲಿ ನಾನು ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಆಮ್ ಎ ವಾಲಂಟಿಯರ್ ಆಲ್ಸೋ. ಸೊ ಇಲ್ಲಿ ಒಂದು ಸದ್ಗುರು ಸ್ಟೇಟ್ಮೆಂಟ್ ಐ ಯೂಸ್ ಇಟ್. ಸೊ ವಾಟ್ ಸದ್ಗುರು ಸೇಸ್ ಇಸ್ ದ್ಯಾಟ್ ವೆನ್ ನೀವು ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ನಿಮ್ಮ ಹಾರ್ಟ್ ಫಂಕ್ಷನ್ ಆಗ್ತಾನೆ ಇರುತ್ತೆ. ಓಕೆ, ಅದು ನಿಲ್ಸೋಕ್ಕೆ ನೀವೇನೂ ಟ್ರೈ ಮಾಡಲ್ಲ. ಅದರಿಂದ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಕಿಡ್ನಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ. ಲಿವರ್ ಅದ್ರ ಕೆಲಸ ಅದಕ್ಕೊಂಡು ಮಾಡ್ಕೊಂಡು ಹೋಗುತ್ತೆ. ಮೈಂಡೂ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ. ಮೈಂಡ್ ಕೆಲಸನೇ ಯೋಚಿಸೋದು, ಥಾಟ್ಸ್ ಬರೋದೇ ಮೈಂಡ್ ಕೆಲಸ. ಅದ್ರ ಡ್ಯೂಟಿ ಅದು ಕರೆಕ್ಟಾಗೇ ಮಾಡ್ತಾ ಇದೆ. ನಾವು ಅದು ಯಾವಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ, ಈ ಡಿಸ್ಟರ್ಬೆನ್ಸಸ್ಸು ಮಲ್ಟಿಪ್ಲೈ ಆಗಿಬಿಟ್ಟು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಓಕೆ, ಸೊ ಅದಕ್ಕೆ ನಮ್ಮ ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಅವ್ರೇನು ಹೇಳ್ತಾರೆ ಅಂದರೆ, ಸದ್ಗುರು, ಥಾಟ್ಸ್ ಬರ್ತಾ ಇದ್ರೆ ಬರಲಿ, ಬಟ್ ನೀವು ಅದಕ್ಕೆ ಏನು ಗಮನ ಕೊಡಬೇಡಿ. ಅದರಿಂದ ಥಾಟ್ ಬರುತ್ತೆ, ಅದರಿಂದ ಅದೇ ಹೋಗುತ್ತೆ. ನೀವು ಯಾವುದ್ರ ಮೇಲೆ, ಅದಕ್ಕೆ ಸುಮಾರು ಸತಿ ಮೆಡಿಟೇಷನಲ್ಲಿ ನಮ್ಮ ಬ್ರೆತ್ ಮೇಲೆ ನೀವು ಫೋಕಸ್ ಮಾಡಿ ಅಂತಾರೆ. ಸೊ ಆವಾಗ ಏನಾಗುತ್ತೆ, ಥಾಟ್ಸ್ ಬರುತ್ತೆ. ನೀವು ಯಾವಾಗ ಥಾಟ್ಸನ್ನ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಆವಾಗ ಅದು ಮಲ್ಟಿಪ್ಲೈ ಆಗಿಬಿಟ್ಟು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಸೊ ಎಲ್ಲ ಆರ್ಗಾನ್ಸು ಬಾಡಿನಲ್ಲಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ಅದು ಯಾವುದಕ್ಕೂ ನಾವು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮೈಂಡಿಗೆ ಮಾತ್ರ ಏನಕ್ಕೆ ಹಂಗೆ ಮಾಡ್ತೀರಿ ನೀವು? ಸೊ ಅದಕ್ಕೆ ಅದನ್ನು ಬಿಡಿ. ಅದು ಯಾವ ರೀತಿ ಕೆಲಸ ಮಾಡಬೇಕು ಅದು ಮಾಡ್ತಾ ಹೋಗುತ್ತೆ. ಬಟ್ ನೀವು ಯಾವ ರೀತಿ ಇರಬೇಕು ನೀವು ಆ ರೀತಿ ಇರಿ. ಫೋಕಸ್ ಮಾಡಿಕೊಂಡು ಸುಮ್ಮನೆ ಇರಿ. ಅದಕ್ಕೆ ಯಾವುದು ನೀವು ಏನೋ ಅಟೆನ್ಷನೇ ಕೊಡಬೇಡಿ, ಇಗ್ನೋರ್ ಮಾಡಿ ಅಂತ. ಸೊ ಇದೆಲ್ಲ ಆ್ಯಸ್ ಐ ಸೆಡ್ ಬಿಫೋರ್, ಒಂದಿನ ಒಂದು ಮೊಮೆಂಟಲ್ಲಿ ಆಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ದೇರ್ ಆರ್ ಟೂಲ್ಸ್. ಬಟ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋದರೆ ಇದು ವೆರಿ ಈಸಿಲಿ ಯು ಕ್ಯಾನ್ ಅಚೀವ್ ಇಟ್. ಇವಾಗ ಇನ್ಸ್ಟೆಂಟ್ ಯುಗ, ಏನಿದ್ರು ಇನ್ಸ್ಟೆಂಟಾಗಿ ಸಿಕ್ಬಿಡ್ಬೇಕು ಅಂತ. ನೆಮ್ಮದಿಯಾದರೂ ಇನ್ಸ್ಟೆಂಟೇ ಸಿಗಬೇಕು. ಸ್ಟ್ರೆಸ್ ಬಸ್ಟ್ ಆಗಬೇಕು ಅಂದರೂ ಅದು ಇನ್ಸ್ಟೆಂಟ್ ಟ್ರಿಕ್ಸ್ ಏನು ಬೇಕು ಅಂತ. ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ, ಮೆಡಿಟೇಷನ್ ಅಥವಾ ಧ್ಯಾನ ಆರಂಭಿಸಿ ಸುಮಾರು ಎಷ್ಟು ಸಮಯಕ್ಕೆ ನಾವು ನಮ್ಮ ಮೇಲೆ ನಿಯಂತ್ರಣ ಪಡ್ಕೊಳ್ಬಹುದು? ವೆರಿ ಟ್ರಿಕಿ ಕ್ವೆಶ್ಚನ್. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅಂತ ಇರುತ್ತೆ. ಹೌ ದೇ ಕಂಟ್ರೋಲ್ ದೇರ್ ಮೈಂಡ್, ಬಟ್ ಸ್ಟಿಲ್ ಐ ವಾಂಟ್ ಟು ಆಸ್ಕ್. ಹೌದು, ದಿಸ್ ಈಸ್ ಅ ವೆರಿ ಸಬ್ಜೆಕ್ಟಿವ್ ಕ್ವೆಶ್ಚನ್. ಅಂದರೆ ನೀವು ಮೆನ್ಷನ್ ಮಾಡಿರೋ ಥರ ಒಬ್ಬೊಬ್ಬರದು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇದರಲ್ಲಿ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ನಾನು ಮಿರಕಲ್ ಆಫ್ ಮೈಂಡ್ ಆ್ಯಪ್ ಬಗ್ಗೆ ಹೇಳಿದ್ದೀನಲ್ವ, 7 ಮಿನಿಟ್ಸ್ ಮೆಡಿಟೇಷನು ಬಿಫೋರ್ ಆ್ಯಂಡ್ ಆಫ್ಟರ್. ನಾವು 7 ಮಿನಿಟ್ಸ್ ಮೆಡಿಟೇಷನ್ಗೆ ಮುಂಚೆ ಸರ್ವೆ ಮಾಡಿದ್ದೀವಿ. 7 ಮಿನಿಟ್ಸ್ ಆದಮೇಲೆ ಸರ್ವೆ ಮಾಡಿದರೆ ಅಲ್ಲಿಗೆ ರಿಸಲ್ಟ್ಸ್ ಆರ್ ವೆರಿ ಇಂಪ್ರೆಸಿವ್. ಓಕೆ, ಸೊ ನಾವು ಅದು ಸ್ವಲ್ಪ ಪ್ರಯತ್ನ ಮಾಡಿಕೊಂಡು ಇನ್ನೊಂದು ಚೂರು ಜಾಸ್ತಿ ಟೈಮ್ ಮಾಡ್ಕೊಂಡು ಕೂತ್ಕೊಂಡು ಹೋದರೆ ದಟ್ ಈಸ್ ವೆರಿ ಮಚ್ ಈಸಿ. ಅದು ಜಾಸ್ತಿ ಟೈಮ್ ತೊಗೊಳ್ಳೋದಲ್ಲ. ಆ್ಯಂಡ್ ಈಗ ನೀವು 7 ಮಿನಿಟ್ಸ್ ಮೆಡಿಟೇಷನ್ಗೆ ನಿಮಗೆ ಅಂದರೆ ಮಾಡಿದರೆ, ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಎಲ್ಲರದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದು. ಆದಮೇಲೆ ಇನ್ನೊಂದು ಪ್ರೋಗ್ರಾಮು ಇನ್ನರ್ ಇಂಜಿನಿಯರಿಂಗ್ ಶಾಂಭವಿ ಮಹಾಮುದ್ರಾ ಕ್ರಿಯಾ ಇದೆ. ಅದು 21 ಮಿನಿಟ್ ಪ್ರೋಗ್ರಾಮು. ಐ ಮೀನ್ ಪ್ರಾಸೆಸ್ ಪರ್ ಡೇ 21 ಮಿನಿಟ್ಸ್ ಅಷ್ಟೇ. 24 ಅವರ್ಸಲ್ಲಿ 7 ಮಿನಿಟ್ಸಿಂದ ಶುರು ಮಾಡಿ 21 ಮಿನಿಟ್ಸ್ ಇಸ್ ನಾಟ್ ಅ ಬಿಗ್ ಟೈಮ್ ಐ ಥಿಂಕ್. ಅಂದರೆ ನಾವು ನಮಗೆ ಅಷ್ಟು ಪ್ರಯಾರಿಟಿ ಕೊಟ್ಕೊಂಡಿಲ್ಲ ಲೈಫಲ್ಲಿ. ಅಂದರೆ ಏನೋ ಅದು ದೆರ್ ಇಸ್ ನೋ ಮೀನಿಂಗ್ ಟು ದ ಲೈಫ್ ಎಟ್ ಆಲ್, ರೈಟ್? ಸೊ ಅದ್ರದ್ದು ರಿಸರ್ಚ್, ಇವನ್ ಅದು ರಿಸರ್ಚ್ ಬಗ್ಗೆ ಮಾತಾಡಬೇಕು ಅಂದರೆ ಶಾಂಭವಿ ಮಹಾಮುದ್ರಾ ಕ್ರಿಯಾ ಮೇಲೂ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ನಡೆದಿದೆ. ಸೊ ಆ ರಿಸರ್ಚ್ ರಿಸಲ್ಟ್ಸ್ ಎಷ್ಟು ಇಂಪ್ರೆಸಿವ್ ಆಗಿದೆ ಅಂದರೆ, ಒಂದು ಮಂಡಲ 40 ಡೇಸ್ ಮಂಡಲ ನೀವು ಶಾಂಭವಿ ಮಹಾಮುದ್ರಾ ಕ್ರಿಯಾ ಪ್ರಾಕ್ಟೀಸ್ ಮಾಡಿದರೆ ಅದು ವೆರಿ ಬೇಸಿಕ್ ಪ್ರೋಗ್ರಾಮ್ ಇನ್ ಏನೋ ಈಶಾ ಫೌಂಡೇಶನ್. ಅಂದರೆ ಅದು ಕ್ರಿಯಾ, ಅದು ಕಾಂಬಿನೇಷನ್ ಆಫ್ ಪ್ರಾಣಾಯಾಮ ಆಮೇಲೆ ಯುನೋ ಮೆಡಿಟೇಷನು ಕಾಂಬಿನೇಷನ್ 21 ಮಿನಿಟ್ಸ್. ಆ್ಯಕ್ಚುಲಿ ಸ್ಪೀಕಿಂಗ್ ಏನಂದರೆ ಅದು ಪವರ್ ಪ್ಯಾಕ್ಡ್ 21 ಮಿನಿಟ್ಸ್. ಓಕೆ, ಸೊ ಅದು ನಾವು ಇನಿಷಿಯೇಷನ್ ಇರುತ್ತೆ ಅದಕ್ಕೆ. ಅದು ಟ್ವೈಸ್ ಎ ಡೇ ಮಾಡಬೇಕು, 2 ಸತಿ ಮಾಡಬೇಕು ಮಂಡಲ. ಆಮೇಲೆ ನೀವು ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ರಿಸಲ್ಟ್ಸ್ ನೋಡಿಬಿಟ್ಟು ನಾವೇ ಕಂಟಿನ್ಯೂ ಮಾಡ್ತೀವಿ 100%. ಸೊ ಅದ್ರದ್ದು ರಿಸಲ್ಟ್ಸ್ ಆರ್ ವೆರಿ ಮಚ್ ಇಂಪ್ರೆಸಿವ್. ಅಂದರೆ ನಮ್ಮದು ಸ್ಲೀಪ್ ಕೋಟ ಕಮ್ಮಿ ಆಗುತ್ತೆ. ಅಂದರೆ ಇದು ಈವನ್ ಏನೋ ದೇಸೆ ಅಲ್ವಾ, ಪರ್ ಡೇ
6 hours or 8 hours ನಿದ್ದೆ ಬೇಕೇ ಬೇಕು ಅಂತ. ಆ್ಯಕ್ಚುಲಿ ಬಾಡಿಗೆ ಅಷ್ಟು ಮೇಂಟೆನೆನ್ಸ್ ಬೇಕಾಗಿಲ್ಲ. ಓಕೆ. ಆ್ಯಸ್ ಅಗೇನ್ ಐಲ್ ಟೇಕ್ ಸದ್ಗುರುಸ್ ರೆಫರೆನ್ಸ್ ಇನ್ ದ್ಯಾಟ್. ಅವ್ರಂತಾರೆ ಈಗ ಒಂದು ಗಾಡಿ ತೊಗೊಂಡ್ರೆ ಅದಕ್ಕೆ ತಿಂಗಳಿಗೆ 15 ದಿನ ಅದಕ್ಕೆ ಮೇಂಟೆನೆನ್ಸೇ ಬೇಕಂದರೆ ಅದು ನಾಟ್ ಅನ್ ಎಫಿಷಿಯಂಟ್ ಕಾರ್ ಎಟ್ ಆಲ್ ಅಲ್ವಾ. ಸೊ ಮೇ ಬಿ ಒನ್ಸ್ ಎ ಮಂತ್ ಆರ್ ಒನ್ಸ್ ಇನ್ ಎವ್ರಿ 3 months ಒಂದ್ಸತಿ ಸರ್ವಿಸಿಂಗ್ ಹೋಗಿ ಬರೋದು ಸರಿ. ಬಟ್ 24 hours 8 hours ಸ್ಲೀಪ್ ಅಂದರೆ ಅದು ತುಂಬ ಮೇಂಟೆನೆನ್ಸ್ ಬಾಡಿಗೆ. ಆ್ಯಂಡ್ ಈವನ್ ಫುಡ್ ಇಂಟೇಕ್, ನಾವು ಯಾವ ರೀತಿ ತಿಂತಾ ಇದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಯಾವ ರೀತಿ ನಾವು ಫುಡ್ ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀವಿ, ಅದೂ ಬಾಡಿ ಮೇಲೆ ತುಂಬ ಇಂಪ್ಯಾಕ್ಟ್ ಇರುತ್ತೆ. ಸೊ ಶಾಂಭವಿ ಮಹಾಮುದ್ರ ಕ್ರಿಯಾ ರಿಸರ್ಚ್ ರಿಸಲ್ಟ್ಸ್ ವಾಟ್ ಇಟ್ ಹ್ಯಾಸ್ ಶೋನ್ ಈಸ್ ದ್ಯಾಟ್ ನಿದ್ದೆ ಕಮ್ಮಿ ಆಗುತ್ತೆ. ಬಾಡಿಗೆ ಅಷ್ಟು ಬೇಕೇ ಬೇಕಾಗಿಲ್ಲ. 4 hours 5 hours ಆರ್ ವಾಟ್ ಎವರ್ ಬಾಡಿ ಡಿಮ್ಯಾಂಡ್ಸ್. ಬಟ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ತಾ ನಮಗೆ ಅದು ಅನುಭವ ಆಗುತ್ತೆ. ನಮಗೆ ಅಷ್ಟು ನಿದ್ದೆ ಅಷ್ಟು ರೆಸ್ಟ್ ಬೇಕಾಗಿಲ್ಲ, ಯಾಕಂದರೆ ಬಾಡಿ ಎನರ್ಜೀಸ್ ಮೇಂಟೈನ್ ಆಗುತ್ತೆ ಒಳಗಡೆ. ಆಮೇಲೆ ಫುಡ್ ಇಂಟೇಕು ಕಮ್ಮಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಫಿಸಿಕಲ್ ವೆರಿ ಟ್ಯಾಂಜಿಬಲ್ ರಿಸಲ್ಟ್ಸ್ ನಾವು ನೋಡ್ಬೋದು. ಅಂದರೆ ಅಷ್ಟು ಫುಡ್ಡು ಅವಶ್ಯಕತೆ ಇರಲ್ಲ. ಆಮೇಲೆ ಎನರ್ಜಿ ಲೆವೆಲ್ಸ್ ಥ್ರೂ ಔಟ್ ದ ಡೇ ಚೆನ್ನಾಗೇ ನಾವು ಮೇಂಟೈನ್ ಮಾಡ್ಬೋದು. ಫೋಕಸ್ ಇನ್ಕ್ರೀಸ್ ಆಗತ್ತೆ. ಆಮೇಲೆ ಈವನ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸು ಅಥವಾ ಬ್ಲಡ್ ಪ್ರೆಷರು ಅದೂ ತುಂಬ ಅಂಡರ್ ಕಂಟ್ರೋಲ್ ಇರುತ್ತೆ ಅಂತ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಸುಮಾರು ಜನಕ್ಕೆ ದೇ ಹ್ಯಾವ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ಡ್. ಬಟ್ ರಿಸರ್ಚ್ ಆಲ್ಸೋ ಶೋಸ್ ದಿಸ್ ರಿಸಲ್ಟ್ ಆ್ಯಸ್ ಸಚ್. ಸೊ ಐ ಥಿಂಕ್ ಪರ್ ಡೇ ಈ ಮಟ್ಟಕ್ಕೆ ಟೈಮು ನಮ್ಮ ಹೆಲ್ತ್ಗೆ, ನಮ್ಮ ವೆಲ್ಬೀಂಗ್ಗೆ ನಾವು ಕೊಡಲೇಬೇಕು, ರೈಟ್. ಆ್ಯಂಡ್ ದಟ್ಟು ಈಗ ಇರೋ ಪರಿಸ್ಥಿತಿ ನೋಡಿದರೆ, ಅಂದರೆ ದ ರೈಸ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆದರೂ ಆಗಲಿ, ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಆದರೂ ಆಗಲಿ, ದ ಲೈಫ್ ಸ್ಟೈಲ್ ಆ್ಯಂಡ್ ಫ್ಯಾಮಿಲಿ ಸಿಚುವೇಶನ್ಸು, ಸೋಷಲ್ ಸಿಚುವೇಶನ್ಸು, ಟೆಕ್ನಾಲಜಿ, ಸೊ ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ವಾಟ್ ವಿ ಆರ್ ಗೋಯಿಂಗ್ ಥ್ರೂ, ಇದು ಬೇಕೇ ಬೇಕು. ಈ ಮಟ್ಟಕ್ಕೆ ನಾವು ಟೈಮ್ ನಮಗೆ ನಾವು ಇನ್ವೆಸ್ಟ್ ಮಾಡಿಕೊಳ್ಳೇಬೇಕು. ಓಕೆ. ಸೊ ಈಗ ಧ್ಯಾನ ಅಥವಾ ನಾವು ಯಾವುದೇ ಒಂದು ಕೆಲಸನ ಶುರು ಅಂತ ಮಾಡಿದ್ರೆ ಅದನ್ನು 21 ದಿನ ಮುಂದುವರಿಸಬೇಕು, ಅದಾದಮೇಲೆ ನೀವಾಗೆ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಕೆಲವರು 48 ದಿನ ಅಂತ ಹೇಳ್ತಾರೆ, ಕೆಲವರು ಇನ್ನು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ ಒಂದು ಯಾವುದೋ ಒಂದು ಕೆಲಸ ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಥವಾ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು. ಮೆಡಿಟೇಷನ್ನೇ ತಗೊಳ್ಳಿ, ಮಿನಿಮಮ್ ಎಷ್ಟು ಸಮಯ ಮಾಡಬೇಕಾಗತ್ತೆ? ಅಂದರೆ ಮಿನಿಮಮ್ ಅದರ ಇಫೆಕ್ಟ್ ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ಗೊತ್ತಾಗೋದಕ್ಕೆ, ಅದು ಜೀವನದ ಒಂದು ಭಾಗ ಆಗೋದಕ್ಕೆ. ಅಂದರೆ ನೀವು ಹೇಳಿದ ಪ್ರಕಾರ 40 ಒಂದು ಮಂಡಲ ಟೈಮು ನಾವು ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ನಮ್ಮ ಸಿಸ್ಟಮ್ ಅದು ಅಡ್ಜಸ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆ ಟೈಮ್ ಬೇಕೇ ಬೇಕು. ಓಕೆ. ಸೊ 40 ಡೇಸ್ ಆ ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋದರೆ ಆ ಟೈಮ್ಗೆ ನಮ್ಮ ಬಾಡಿ ಮೈಂಡ್ ರೊಟೀನ್, ಅಂದರೆ ನಾವು ಫಿಸಿಕಲಿ ನೋಡಿದ್ರೂ ನಮ್ಮ ರೊಟೀನು, ನಮ್ಮ ಲೈಫ್ ಸ್ಟೈಲು ಅದಕ್ಕೂ ಸೆಟ್ ಆಗೋದಕ್ಕೂ ಆ ಮಟ್ಟಕ್ಕೆ ಟೈಮ್ ಬೇಕು. ಆಮೇಲೆ ಇಂಟರ್ನಲ್ಲಿ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಸಿಸ್ಟಮ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೂ ಆ ಟೈಮ್ ಕೊಟ್ಕೊಂಡ್ರೆ 40 ಡೇಸ್ಗೆ ಕಂಟಿನ್ಯೂಸ್ಲಿ ವಿತೌಟ್ ಎನಿ ಬ್ರೇಕ್ ಆ ರಿಸಲ್ಟ್ ಪರ್ಸ್ನಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು.